ಕೆಪಿಎಸ್ಸಿ ಹಗರಣವೊಂದು ಬೆಳಕಿಗೆ ಬಂದಿತ್ತು. ಕೆಪಿಎಸ್ಸಿ ವಿರುದ್ಧ ಆ ಹಗರಣವೇ ಇನ್ನೂ ಮುಗಿದಿಲ್ಲ, ಮತ್ತೊಂದು ಅಕ್ರಮದ ಆರೋಪ ಕೇಳಿಬಂದಿದೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯ ಅಕ್ರಮ ಆಯಿತು, ಇದೀಗ PDO ಪರೀಕ್ಷೆಯಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವ ಗಂಭೀರವಾದಂಥ ಆರೋಪ ಕೇಳಿಬಂದಿದೆ. PDO ಪರೀಕ್ಷೆಗೂ ಮೊದಲೇ ಪೇಪರ್ ಲೀಕ್ ಆಗಿತ್ತಂತೆ, ಪೇಪರ್ ಲೀಕ್ ಆಗಿದೆ ಅನ್ನುವ ಆರೋಪವನ್ನು ಮಾಡಲಾಗಿದೆ. ಅಭ್ಯರ್ಥಿಗಳೇ ಮಾಡ್ತಾ ಇದ್ದಾರೆ. PDO ನೇಮಕಾತಿಯ ಬಗ್ಗೆ ತನಿಖೆಯೂ ಮಾಡಬೇಕು ಅಂತೇಳಿ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. PDO ಪರೀಕ್ಷೆಯಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನೋದು ಆಕಾಂಕ್ಷಿಗಳು, ಅಭ್ಯರ್ಥಿಗಳ ಆರೋಪ, ಅದರ ತನಿಖೆಗೆ ಅವರ ಒತ್ತಾಯ. ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಪ್ರಶ್ನೆ ಕೇಳಕ್ ನಾವು ಇಷ್ಟಪಡ್ತೀವಿ. ದಿಲ್ಲಿಯಲ್ಲಿ ನಡೆಯುತ್ತಿರುವಂತ ನೀಟ್ ಸಂಬಂಧಿಸಿದಂತ ವಿದ್ಯಾರ್ಥಿಗಳ ಒಂದು ಚಳವಳಿಗೆ ಬೆಂಬಲ ಕೊಡಕ್ಕೆ ನೀವು ಕರ್ನಾಟಕದಿಂದ ದಿಲ್ಲಿಗೆ ಹೋಗಿ ನಿಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಜೊತೆ ಅಲ್ಲಿ ಪ್ರಧಾನಮಂತ್ರಿಯವರ ಮನೆ ಮುತ್ತಿಗೆ ಹಾಕುವುದಕ್ಕೆ ನೀವು ಯಾವ ರೀತಿ ಓಡಿ ಹೋಗಿದ್ದೀರಿ ನೋಡಿದರೆ, ನಿಮ್ಮ ಈ ವಯಸ್ಸಿನಲ್ಲಿ ನೀವು ಓಡೋದು, ನಿಮ್ಮ ಒಂದು ಧೈರ್ಯ, ನಿಮ್ಮ ಸ್ಥೈರ್ಯವನ್ನು, ನಿಮ್ಮ ಸ್ಪಿರಿಟ್ ನೋಡಿದರೆ ವಿದ್ಯಾರ್ಥಿಗಳ ಪರವಾಗಿ ನೀವು ನ್ಯಾಯ ಕೊಟ್ಟೆ ಕೊಡ್ತೀರಾ, ವಿದ್ಯಾರ್ಥಿಗಳ ಪರವಾಗಿದ್ದೀರಾ ಅಂತ ಬಿಂಬಿಸ್ಕೊಂಡಿದ್ದೀರಿ. ಹಾಗಾದ್ರೆ ಕರ್ನಾಟಕದಲ್ಲಿ KPSC ಯಾಕೆ ಶುದ್ಧೀಕರಣ ಮಾಡ್ತಾ ಇಲ್ಲ? KPSCಯಲ್ಲಿ PDO ಅಕ್ರಮ ಆಗಿದೆ, KS ಪರೀಕ್ಷೆ ಅಕ್ರಮ ಆಗಿದೆ, ಗ್ರೂಪ್ P ಪರೀಕ್ಷೆ ಅಕ್ರಮ ಆಗಿದೆ, KPSC ಅಧ್ಯಕ್ಷನ 2 ಮಕ್ಕಳು ಆಯ್ಕೆ ಆಗಿದ್ದಾರೆ, KPSC ಅಧ್ಯಕ್ಷನ ಮಗಳು ಸುಳ್ಳು ದಾಖಲಾತಿ ನೀಡಿದ್ದಾಳೆ, ಅವ್ರನ್ನ ಸಸ್ಪೆಂಡ್ ಮಾಡಿ ಬಿಟ್ರೆ ಮುಗಿತಾ? ಇಲ್ಲಿ ತನಿಖೆ ಆಗಬೇಕಲ್ಲ. ಅಧ್ಯಕ್ಷತೆಯಲ್ಲಿ ನಡೆದ KPSC ಸಾವ್ಕಾರ ಶಿವಶಂಕರಪ್ಪ ಅಧ್ಯಕ್ಷತೆಯಲ್ಲಿ ನಡೆದಂತ ಪರೀಕ್ಷೆಗಳ ತನಿಖೆ ಯಾಕೆ ಮಾಡ್ತಾ ಇಲ್ಲ? ಅಲ್ಲಿ ನಡೆದಂತ ಅಕ್ರಮ ಯಾಕೆ ನಾವು ಹೊರಗೆ ತರ್ತಾ ಇಲ್ಲ? ಆ ಭ್ರಷ್ಟರನ್ನ ಯಾಕೆ ನಾವು ಹೊರಗೆ ತರ್ತಾ ಇಲ್ಲ? ನಾವು PDO ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಅಧ್ಯಕ್ಷರಾದ ಶಶಿಕಾಂತ್ ಗುರೂಜಿ ಅವರ ಅಧ್ಯಕ್ಷತೆಯಲ್ಲಿ ತಮ್ಮನ್ನು ನೇರವಾಗಿ ಭೇಟಿಯಾಗಿ ಸಂಬಂಧಪಟ್ಟ ದಾಖಲೆಗಳು ನೀಡಿದ್ದೀವಿ. KE ನಡೆಸಿರುವಂಥ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ಕೇವಲ 5-6 ಮಾರ್ಕ್ಸ್ ತಗೊಂಡವರು KPSC ನಡೆಸಿರುವ PDO ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ರ್ಯಾಂಕ್ ಬಂದಿದ್ದಾರೆ. 160 ಮಾರ್ಕ್ಸ್ ತಗೊಂಡಿದ್ದಾರೆ. ವಿಲೇಜ್ ಅಕೌಂಟೆಂಟ್ ಕೇವಲ 5-6 ಮಾರ್ಕ್ಸ್ ತಗೊಂಡವರು ಇಲ್ಲಿ ರಾಜ್ಯಕ್ಕೆ ರ್ಯಾಂಕ್ ಬರೋಕ್ಕೆ ಹೇಗೆ ಸಾಧ್ಯ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಅಲ್ಲಿ ಹೋಗೋಕ್ಕೂ ಪುರ್ಸೊತ್ತಿದೆ, ಅಲ್ಲಿ ಹೋರಾಟ ಮಾಡೋಕೆ ನಿಮಗೆ ಪುರ್ಸೊತ್ತಿದೆ. ಕರ್ನಾಟಕದಲ್ಲಿ ಆಗುತ್ತಿರುವ ಅನ್ಯಾಯ ನಿಮಗೆ ಕಾಣ್ತಾ ಇಲ್ವಾ? ಹಾಗಾದ್ರೆ ಕರ್ನಾಟಕದಲ್ಲಿ ಇರುವಂಥ ವಿದ್ಯಾರ್ಥಿಗಳೇ ಅಲ್ವಾ? ಹಾಗಾದ್ರೆ ಇಲ್ಲಿ ಎಷ್ಟು ಜನ KPSC ಅನ್ಯಾಯದಿಂದ ಸತ್ತಿದಾರಲ್ಲ, ಅವ್ರ ಜೀವಕ್ಕೆ ಏನು ಬೆಲೆ ಇಲ್ವಾ? ಇದು ನಿಮ್ಮ ರಾಜಕೀಯ ಲಾಭಕ್ಕಾಗಿ ಮಾಡ್ಕೊಂಡ್ರೆ ಮುಗಿತಾ? ನಾವು ನೇರವಾಗಿ KPSC ಅಧ್ಯಕ್ಷರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಇಲ್ಲಿರುವಂಥ ಕರ್ನಾಟಕ ಕಾಂಗ್ರೆಸ್ ಎಲ್ಲ ಸಚಿವರಿಗೆ ಒಂದು ವಿದ್ಯಾರ್ಥಿ ಸಂಘಟನೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘಟನೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಏನಾದರೂ PDO ಪರೀಕ್ಷೆ ಮತ್ತು ಗ್ರೂಪ್ P ಪರೀಕ್ಷೆ, KS ಪರೀಕ್ಷೆಯಲ್ಲಿ ಆಗಿರುವಂಥ ಅನ್ಯಾಯವನ್ನು ತನಿಖೆ ಮಾಡದೇ ಇದ್ದರೆ ನಾವು ಯಾವ ರೀತಿ ದೆಹಲಿಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿರಲ್ಲ ವಂಚುಕ್ ಅವರು, ಅದೇ ಮಾದರಿಯಲ್ಲಿ ವಿದ್ಯಾರ್ಥಿಗಳು ಒಟ್ಟುಗೂಡಿ ಧಾರವಾಡದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಇದು ದೊಡ್ಡ ಮಟ್ಟದ ಚಳವಳಿ ಮಾಡಿ ಇದನ್ನ ಜಗತ್ತಿಗೆ ಗೊತ್ತಾಗೋ ರೀತಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು KPSC ನಡೀತಿರುವಂಥ ಪ್ರತಿಯೊಂದು ಅಕ್ರಮವನ್ನು ತನಿಖೆ ಮಾಡಿ ಭ್ರಷ್ಟರನ್ನು ಬಯಲಿಗೆ ತರಬೇಕಂತ ವಿನಂತಿ ಮಾಡ್ತೀನಿ. ನಮ್ಮ ಪ್ರತಿನಿಧಿ ಭರತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭರತ್, ವಿದ್ಯಾರ್ಥಿಗಳು ಹೋರಾಟ ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. KPSCಯಲ್ಲಿ ಒಂದಾದ ಮೇಲೊಂದು ಹಗರಣ ಬರ್ತಾ ಇದೆ. ಖುದ್ದು ಅಧ್ಯಕ್ಷರೇ ಭಾಗಿಯಾಗಿದ್ದಾರೆ. ಸರ್ಕಾರ ಇದನ್ನು ತಡೆಯೋದಕ್ಕೆ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಅಂತ ಇವರು ಪ್ರತಿಭಟನೆಯ ಎಚ್ಚರಿಕೆ ಕೊಟ್ಟ ಮೇಲಾದರೂ ಏನಾದರೂ ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆಯಾ? ನವೀನ್, ಅದೇ KPSC ಈಗ ಸದ್ಯ ಹಗರಣದ ಒಂದು ದೊಡ್ಡ ಇಲಾಖೆ ಅಂತ ಅನಿಸ್ಕೊಳ್ತಾ ಇದೆ. ಈಗಾಗಲೇ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಕೂಡ ಅಕ್ರಮ ಆಗಿರುವಂತಹ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ KPSCಯ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾವ್ಕಾರ್ ಸಸ್ಪೆಂಡ್ ಮಾಡಿ ಒಂದು ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದೆ. ಈ ನಡುವೆ ಈಗ 2024 ಡಿಸೆಂಬರ್ನಲ್ಲಿ ನಡೆದಿದ್ದಂತಹ PDO ಪರೀಕ್ಷೆಯಲ್ಲೂ ಕೂಡ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇತ್ತೀಚೆಗಷ್ಟೇ ಅಂದ್ರೆ 17ನೇ ತಾರೀಕಷ್ಟೇ ಅವರು ಅಂತಿಮ ಆಯ್ಕೆ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ರು. ಈ ಪಟ್ಟಿಯಲ್ಲಿ ಆಯ್ಕೆಯಾಗಿರುವಂತಹ ಬಹುತೇಕ ಅಭ್ಯರ್ಥಿಗಳು ಕೂಡ ಅವರ ಒಂದು ಆಯ್ಕೆಯಲ್ಲಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಅಭ್ಯರ್ಥಿಗಳೆಲ್ಲರ ಒಂದು ಮಾರ್ಕ್ಸ್ ಗಮನಿಸಿದಾಗ ಎಲ್ಲವೂ ಕೂಡ ಅನುಮಾನಾಸ್ಪದವಾಗಿದೆ ಅಂತ ಹೇಳಿ ಪರೀಕ್ಷಾರ್ಥಿಗಳು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದಂತಹ ಪರೀಕ್ಷೆಗಳಲ್ಲಿ ಅತಿ ಕಡಿಮೆ ಅಂಕಗಳನ್ನ ಪಡೆದಿರುವಂತಹ ಅಭ್ಯರ್ಥಿಗಳು KPSC ನಡೆಸಿದಂತಹ ಪರೀಕ್ಷೆಯಲ್ಲಿ ರ್ಯಾಂಕ್ ನಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆಯನ್ನ ಇಡ್ತಾ ಇದ್ದಾರೆ. ಜೊತೆಗೆ ಡಿಸೆಂಬರ್ 2024ರಲ್ಲಿ ನಡೆದಂತಹ ಪರೀಕ್ಷಾ ಸಮಯದಲ್ಲಿ ಪರೀಕ್ಷೆಗೂ ಮುಂಚೆನೆ ಪೇಪರ್ ಲೀಕ್ ಆಗಿತ್ತು ಅನ್ನೋದನ್ನ ಕೂಡ ಅಭ್ಯರ್ಥಿಗಳು ಆರೋಪ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸತತವಾಗಿ ನಾವು ದೂರುಗಳನ್ನ ಕೊಡ್ತಾ ಇದೀವಿ, ಸತತವಾಗಿ ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ರು ಕೂಡ ಇದುವರೆಗೂ ಕೂಡ KPSC ಯಾವುದೇ ರೀತಿಯಾದ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ. ಈಗ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ
ದೊಡ್ಡ ಅಕ್ರಮ ಹೊರಗಡೆ ಬಂದಿದೆ. ಈ ಸಂಬಂಧಪಟ್ಟಂತೆ ಒಂದು ಆಂತರಿಕ ಸಮಿತಿನ ರಚನೆ ಮಾಡಿ ವರದಿಯನ್ನ ಕೂಡ ತಗೊಳ್ಳೋದಕ್ಕೆ ಲೋಕಸಭಾ ಆಯೋಗ ಮುಂದಾಗಿದೆ. ಈ ಸಂದರ್ಭದಲ್ಲೇ PDO ಪರೀಕ್ಷೆಯಲ್ಲೂ ಕೂಡ ಅಕ್ರಮ ಆಗಿರೋದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಹಾಗಾಗಿ ಈಗ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಕ್ಕೂ ಇರ್ಬೋದು ಅಥವಾ KPSCಗೂ ಇರ್ಬೋದು, ಈ ರೀತಿಯಾಗಿ ಪ್ರತಿಯೊಂದು ನೇಮಕಾತಿಯಲ್ಲೂ ಅಕ್ರಮಗಳು ಆಗಿದೆ ಅನ್ನೋ ಒಂದು ಆರೋಪ ಬರ್ತಾ ಇದ್ರೆ ಹೇಗೆ ಇದನ್ನ ನಿಭಾಯಿಸ್ತಾರೆ, ಜೊತೆಗೆ ಯಾರ ಒಂದು ತಲೆದಂಡ ಆಗುತ್ತೆ ಅನ್ನೋದು ಕೂಡ ಈಗ ಪ್ರಶ್ನೆ ಆಗ್ತಾ ಇದೆ. ಮತ್ತೊಂದು ಕಡೆ ಪರೀಕ್ಷಾ ಅಭ್ಯರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು ಎಲ್ಲರೂ ಕೂಡ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಆಗಿರ್ಬೋದು ಅಥವಾ ನಗರದ ರಾಜ್ಯದ ಬಹುತೇಕ ಕಡೆ ನಾವು ಪ್ರತಿಭಟನೆ ಮಾಡ್ತೀವಿ, ನಮಗೆ ಸೂಕ್ತ ನ್ಯಾಯವನ್ನ ಸಿಗಲೇಬೇಕು ಅಂದ್ರೆ ಅರ್ಹ ಅಭ್ಯರ್ಥಿಗಳಿಗೆ ಹುದ್ದೆಗಳು ಸಿಗಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ಪ್ರಭಾವಿಗಳಿಗೆ ಜೊತೆಗೆ KPSC ಯಲ್ಲಿ ಇರುವಂತಹ ಅಧ್ಯಕ್ಷ ಸದಸ್ಯರುಗಳ ಕುಟುಂಬಸ್ಥರಿಗೆ, ಸ್ನೇಹಿತರಿಗೆ ಹುದ್ದೆಗಳು ಹೋಗ್ತಾ ಇದೆ ಅಂತ ಹೇಳಿ ಆರೋಪಿಸಿ ಈಗ ಪ್ರತಿಭಟನೆಗೂ ಕೂಡ ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೊಂದ್ ಕಡೆ ಸರ್ಕಾರ ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ, KPSC ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಸದ್ಯಕ್ಕೆ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಜೊತೆಗೆ ಈಗ PDO ನೇಮಕಾತಿಯಲ್ಲಿ ಕೂಡ ಅಕ್ರಮ, ಇದನ್ನ ಯಾವ ರೀತಿಯಾಗಿ KPSC ಅವರು ನಿಭಾಯಿಸ್ತಾರೆ, ಜೊತೆಗೆ ಸರ್ಕಾರ ನಿಭಾಯಿಸ್ತಾರೆ ಅನ್ನೋದು ಕೂಡ ಈಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನವೀನ್, ಥ್ಯಾಂಕ್ ಯು ಭರತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.